ಈಗ ಒಂದು ಸಂತಾಪ ಸೂಚನೆ. ಎಷ್ಟು ದಿನ ಸಾಯ್ತಾರೆ? ವೃಕ್ಷ ಮಾತೆ ಎಂದೇ ಜನಪ್ರಿಯರಾಗಿದ್ದ ಶ್ರೀಮತಿ ತುಳಸಿ ಗೌಡ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಅಂಕೋಲಾ ತಾಲೂಕು ಹೊನ್ನಳ್ಳಿಯ ಶ್ರೀಮತಿ ತುಳಸಿ ಗೌಡ ಅವರು ಹಾಲಕ್ಕಿ ಬುಡಕಟ್ಟು ಸಮುದಾಯದ ಬಡ ಕುಟುಂಬದಲ್ಲಿ ಜನಿಸಿದರು. ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ಮರಗಳೊಂದಿಗೆ ಅನುಭವ ಹಾಗೂ ಅಪಾರ ಜ್ಞಾನವನ್ನು ಹೊಂದಿದ್ದ ಅವರು ಅರಣ್ಯದ ಎನ್ಸೈಕ್ಲೋಪೀಡಿಯಾ ಎಂದೇ ವೃಕ್ಷ ಮಾತೆ ಎಂದೇ ಪ್ರಖ್ಯಾತರಾಗಿದ್ದರು. 300ಕ್ಕೂ ಹೆಚ್ಚಿನ ಮರಗಳ ಪ್ರಭೇದಗಳನ್ನು ತಿಳಿದಿದ್ದ ಅವರು ನಿಂತ ಜಾಗದಲ್ಲೇ ಅವುಗಳ ಬಗ್ಗೆ ವಿವರಿಸುವಷ್ಟು ಜ್ಞಾನವನ್ನು ಹೊಂದಿದ್ದರು. ಅರಣ್ಯ ಇಲಾಖೆಯ ಜೊತೆ ಕೈಜೋಡಿಸಿ 65ಕ್ಕೂ ಹೆಚ್ಚು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಬಾಲ್ಯದಲ್ಲೇ ವಿಧೇಯವಾದ ತುಳಸಿ ಗೌಡ ಮರಗಳಲ್ಲೇ ಮಕ್ಕಳು ಹಾಗೂ ಕುಟುಂಬವನ್ನು ಕಂಡವರು. ಒಂದು ಕಾಲದಲ್ಲಿ ಕಾಡಿನಿಂದ ಸೌದೆ ತರುತ್ತಿದ್ದ ಅವರು ಇಂದು ಕಾಡನ್ನೇ ನಿರ್ಮಿಸಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಲಕ್ಷಾಂತರ ಮರಗಳನ್ನು ನೆಟ್ಟು ಪೋಷಿಸಿದ ಅವರ ಪರಿಸರ ಪ್ರೇಮಕ್ಕಾಗಿ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿತು. ಅಲ್ಲದೆ ರಾಜ್ಯೋತ್ಸವ, ಪ್ರಿಯದರ್ಶಿನಿ, ವೃಕ್ಷಮಿತ್ರ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿದೆ. ವೃಕ್ಷಗಳ ಆರೈಕೆ ಮೂಲಕ ಪ್ರಸಿದ್ಧಿ ಪಡೆದಿದ್ದ 81 ವರ್ಷದ ವೃಕ್ಷ ಮಾತೆ ಶ್ರೀಮತಿ ತುಳಸಿ ಗೌಡ ಅವರು ದಿನಾಂಕ 16/12/2024 ನಿಧನ ಹೊಂದಿರುತ್ತಾರೆ. ಮಾನ್ಯ ಸದಸ್ಯರು, ಶ್ರೀಮತಿ ತುಳಸಿಗೌಡ ಅವರ ನಿಧನಕ್ಕೆ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ತಮ್ಮ ಭಾವನೆಗಳಿಗೆ ಧ್ವನಿ ಕೂಡಿಸಿ ತುಳಸಿಗೌಡ ಅವರು ಒಂದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಸಮುದಾಯಕ್ಕೆ ಸೇರಿದವರಾಗಿಯೂ ಅರಣ್ಯದ ಮೇಲೆ ಅವ್ರಿಗಿದ್ದಂಥ ಪ್ರೀತಿ, ಆ ಪ್ರೀತಿಗಿಂತ ಹೆಚ್ಚು ಸುಮಾರು 300ಕ್ಕೂ ಹೆಚ್ಚು ತಳಿಗಳ ಬಗ್ಗೆ, ವೃಕ್ಷಗಳ ಬಗ್ಗೆ ಅವರು ಹೊಂದಿರತಕ್ಕಂಥ ಅಪಾರ ಜ್ಞಾನ ಏನಿತ್ತು ಅದು ಅರಣ್ಯ ಅಧಿಕಾರಿಗಳನ್ನು ಸಹಿತ ಆಶ್ಚರ್ಯಗೊಳಿಸುವಂಥದ್ದಿತ್ತು. ಶ್ರೀಮತಿ ತುಳಸಿಗೌಡ ಅವರು ಅವರ ನಿಕ್ನೇಮ ವೃಕ್ಷ ಮಾತೆ ಅಂತ ಹೇಳೇನೆ ಆಗಿಬಿಟ್ಟಿತ್ತು. ಅಷ್ಟು ಗಿಡಗಳ ಜೊತೆಗೆ ಅರಣ್ಯದ ಜೊತೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದರು. ಕಾಡಿನಿಂದ ಸೌದೆ ತರುವಂಥ ಆ ಒಂದು ಕನಿಷ್ಠತೆ, ಬಡತನದಿಂದ ಹಿಡ್ಕೊಂಡು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ, ಪ್ರಿಯದರ್ಶಿನಿ, ವೃಕ್ಷಮಿತ್ರ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಅವರು ಭಾಜನರಾಗಿದ್ದಾರೆ. ವೃಕ್ಷಗಳ ಆರೈಕೆ ಮೂಲಕ ನೋಡಿ, ನಾವು ವೃಕ್ಷಗಳನ್ನು ಆರೈಕೆ ಮಾಡುವಂಥದ್ದು ಅಂದ್ರೆ ಅದೋ ಒಂದು ಹೊಸ ಶಬ್ದ ಅನ್ನಿಸ್ತದೆ ನಮಗೆ. ಆದರೆ ಅಂಥ ಒಂದು ಪ್ರವೃತ್ತಿಯೊಳಗೆ ತೊಡಗಿಕೊಂಡು, ಅಂಥ ವೃತ್ತಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವೃಕ್ಷಗಳ ಆರೈಕೆ ಮೂಲಕ ಪ್ರಸಿದ್ಧಿ ಪಡೆದಂಥ ಈ 80 ವರ್ಷದ ವೃಕ್ಷ ಮಾತೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಪರಿಸರದ ಕಾಳಜಿ ಮಾಡ್ತಕ್ಕಂಥ ಒಂದು ಮಾತೃ ಹೃದಯ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ. ಅವರಿಗೆ ನಾನು ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ವೃಕ್ಷಮಾತೆ ಎಂದು ಜನಪ್ರಿಯರಾಗಿ ಅವರನ್ನು ವೃಕ್ಷಮಾತೆ ಅಂತ ಕರೀತಾ ಇರ್ತಕ್ಕಂಥ ಶ್ರೀಮತಿ ತುಳಸಿ ಗೌಡ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ನಾನು ಕೂಡ ಇದಕ್ಕೆ ವಿಷಾದ ವ್ಯಕ್ತ ಮಾಡೋಕ್ಕೆ ಬಯಸ್ತೀನಿ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಈ ವೃಕ್ಷ ಬೆಳೆಸುವಂಥ ಒಂದು ಪರಂಪರೆಗೆ ನಾಂದಿ ಆಡಿದ್ದಾರೆ. ಮತ್ತೆ ಪ್ರತಿಯೊಬ್ಬರೂ ಕೂಡ ನಮ್ಮ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ
ಕೆಲವರು ಬದುಕಿದ್ರೂ ಸತ್ತಿರ್ತಾರೆ, ಕೆಲವರು ಸತ್ತ ಮೇಲೂ ಬದುಕಿರ್ತಾರೆ. ಬಹಳ ಜನ ಬದುಕಿದ್ದು ಸತ್ತೋಗಿರ್ತಾರೆ, ಕೆಲವರು ಮಾತ್ರ ಸತ್ತ ಮೇಲೂ ಬದುಕಿರ್ತಾರೆ. ಆ ಥರದ ಪರಂಪರೆಗೆ ತುಳಸಿ ಗೌಡ ಅವರು. ತುಳಸಿ ಅಂತ ಹೇಳಿದ್ರೆ ನಮ್ಮಲ್ಲಿ, ನಮ್ಮ ಧರ್ಮದಲ್ಲಿ ತುಳಸಿ ಬಹಳ ಪವಿತ್ರ. ಏನೇ ಪೂಜೆ ಮಾಡಬೇಕಾದ್ರೂ ತುಳಸಿಯನ್ನ ನಾವು ಪೂಜೆ ಮಾಡ್ತೀವಿ. ಗ್ರಹಣ ಬರಲಿ, ನೀರಿಗೆ ತುಳಸಿ ಹಾಕಿ ನೀರು ಕುಡಿಯುವಂಥದ್ದು ಇದಲ್ಲ. ನಿಜವಾಗೂ ಆ ರೀತಿಯಾದಂಥ ಒಂದು ವೃಕ್ಷ ಸಂಪತ್ತನ್ನ, ಪರಿಸರವನ್ನ ಕಾಪಾಡೋ ಅಂತ ದೃಷ್ಟಿಯಲ್ಲಿ ಈ ತಾಯಿ ತುಳಸಿ ಗೌಡ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಸ್ವತಃ ಪ್ರಧಾನಮಂತ್ರಿಗಳು ಕೂಡ, ನರೇಂದ್ರ ಮೋದಿಯವರು ಕೂಡ ಅವರಿಗೆ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದಾರೆ. ಬಿರಿಗಾಲಲ್ಲಿ ಹೋದಾಗ ನರೇಂದ್ರ ಮೋದಿಯವರು ಎದ್ದು ಅವರಿಗೆ ನಮಸ್ಕಾರ ಮಾಡಿದಾಗ ನರೇಂದ್ರ ಮೋದಿಯವರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ಒಬ್ಬ ಮಾತೆ ಇವತ್ತು ನಮ್ಮ ಮಧ್ಯೆ ಇಲ್ಲದೆ ಇರ್ತಕ್ಕಂಥದ್ದು ದುಃಖ ತಂದಿದೆ. ನಾನು ಕೂಡ ಅವ್ರಿಗೆ 81 ವರ್ಷ ವಯಸ್ಸಾಗಿತ್ತು. ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಈಗ ಮೃತ ಕುಟುಂಬ ಗೌರವ 1 ನಿಮಿಷ ಮೌನ. ಸರ್, ಹೆಣ್ಮಕ್ಳಿಗೆ ಒಂದು ಅವಕಾಶ ಸರ್. ಅಧ್ಯಕ್ಷರೇ.